आज सोमवार 15 अप्रैल को बीदर में पत्रिका भवन में मराठा समाज की ओर से एक प्रेस मीट आयोजित की गई, जिसमें लोकसभा चुनाव में मराठा समाज की ओर से डॉक्टर दिनकर मोरे को बीदर लोकसभा सीट से इंडिपेंडेंट उम्मीदवार बनाने की घोषणा की गई और उनकी जीत के लिए सख्त कोशिश करने की बात कही गई। इस अवसर पर बताया गया कि मराठा समाज से उम्मीदवार खड़ा करने का उद्देश्य बताया गया कि किसी भी राजनीतिक पार्टी ने मराठा समाज को महत्व देते हुए इस समाज के किसी को टिकट नहीं दिया है। इसके लिए मराठा समाज ने यह कदम उठाया है। इस प्रेस मीट में मराठा समाज के उम्मीदवार डॉक्टर दिनकर मोरे के अलावा पद्माकर पाटिल, जगन्नाथ बिरादर, डॉक्टर बालाजी सौदे, युवराज पाटिल, बसव कल्याण के अलावा अन्य उपस्थित। केपी न्यूज के कैमरामैन पुपुराज का कवरेज। 4 ಮೆಂಬರ್ಸ್ ಆಗ್ತಾರೆ। ಅದರಲ್ಲಿ ಶ್ರೀ ಪರಮೇಶ್ವರ್ ಕಿಶನ್ ರಾವ್ ಪಾಟೀಲ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು, ಮಾಜಿ ಹಳಕಡ್ ಶುಗರ್ ಫ್ಯಾಕ್ಟರಿ ಡೈರೆಕ್ಟ್ ನಿರ್ದೇಶಕರಿದ್ದರು ಅವರು। ಇದು ಹುಮ್ನಾಬಾದ್ ತಾಲೂಕದಿಂದ, ಔರಾದದಿಂದ ರಾಮರಾವ್ ರಾವಣಗಾವೆ ಅಂತ ಇದ್ದಾರೆ, ಆಳಂದಿಲ್ಲ ನರೇಶ್ ಭೋಸ್ಲೆ ಅಂತವ್ರು ಹಾಕ್ತಾರೆ, ಇವ್ರು 3 ಜನ ಅವ್ರ ಜೊತೆಯಲ್ಲಿ ಹಾಕ್ತಾರೆ, ಮತ್ತು ಡಾಕ್ಟರ್ ದಿನಕರ ಮೋರೆ ಅಂತೂ ನಮ್ಮ ಯುನಾನಿಮಸ್ ಆಗಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಇದ್ದಾರೆ। 3 ಜನ ವಾಪಸ್ ತಗೋತಾರೆ। 4 ಜನ ಆಗ್ತಾ ಇದೆಯೋ, ನನ್ನ ಕನ್ನಡ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಾಣ್ತಾರೆ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 4 ಜನ ನಾಮಿನೇಷನ್ ಆಗ್ತೇವೆ। ನೋಡಿ ಸ್ವಾಮಿ, ತಾವು ಸ್ವಲ್ಪ ಶಾಂತ ರೀತಿ ಅಂತ ಕೇಳ್ರಿ, ನಾವು ಪಕ್ಕಾ ಉತ್ತರ ಕೊಡ್ತೀನಿ, ನಾವು ನಿಮ್ಗೇನು ಚಿಂತೆ ಮಾಡಬೇಡಿ ಸರ್। ಸರ್ ಸಂಶಯ ಯಾಕಂದರೆ ನಾವು 15 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೇವೆ, ಭಾಳ ನಿಯತ್ತಾಗಿ ತಮ್ಮ ಮುಖಾಂತರ ಒಂದು ಸರ್ತಿ ಒಂದು ಪತ್ರಕರ್ತ ಹೇಳಿ ಸರ್। ಒಂದು ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರು ಕೊಡ್ತಾರ ಸಮಾಜಕ್ಕೆ ಇಂಡಿಪೆಂಡೆಂಟ್ ಆಗಿ ಈ ಬಿದರ್ ಲೋಕಸಭೆಯಲ್ಲಿ ನಾಮಾಂಕನ ಪತ್ರಿಕೆ 1-2 ದಿವಸದಲ್ಲಿ ಫೈಲ್ ಮಾಡ್ತೀನಿ। ಆಮೇಲೆ ನನ್ನ ವಿಚಾರ ಪ್ರವಾಹ ಜೊತೆಗೆ ಯಾರ್ಯಾರು ಇದ್ದಾರೆ ಅಂತ ಎಲ್ಲ ಲೋಕಸಭೆಯಲ್ಲಿ ಇದ್ದವರಿಗೆ ಜೊತೆಗೆ ತಗೊಂಡು ನಾನು ಗೆಲ್ಲಬೇಕು ಈ ಉದ್ದೇಶದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ। ನಾನು ಡಾಕ್ಟರಾಗಿ ಚಿಕ್ಕ ಮಕ್ಕಳದ ತಜ್ಞ ಆಗಿ 40 ವರ್ಷಕ್ಕೆ ನನಗೆ ಕೊಟ್ಟಿದ್ದಾರೆ, ಆ ಭಾಳ ದೊಡ್ಡ ಜಿಮ್ಮೆದಾರಿ ಇದೆ। ಇದಕ್ಕೆ ನಾನು ಯೋಗ್ಯ ಇದ್ದೀನಿ ಅಂತ ಸಾಧ್ಯ ಮಾಡಲಿಕ್ಕೆ ಅಥವಾ ಪ್ರೂವ್ ಮಾಡಲಿಕ್ಕೆ ನನಗೆ ಎಷ್ಟಾಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ। ನನ್ನ ಜೊತೆಗೆ ನೀವು ಇರಬೇಕು ಮತ್ತು ನನ್ನೆಲ್ಲ ಸಹಕಾರಿಗಳವರ। ಆಮೇಲೆ ಬರೋ 15-20 ದಿವಸದಲ್ಲಿ ನಾನು ಅತಿ ಹಾರ್ಡ್ ವರ್ಕ್ ಮಾಡಿಕೊಂಡು ನನ್ನ ವಿಚಾರ ಎಲ್ಲರಿಗೂ ತಿಳಿಸಿ ಈ ಚುನಾವಣೆ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ।